ಹಾಯ್ ಫ್ರೆಂಡ್ಸ್, ಎಷ್ಟೊಂದು ದಿನ ಆಯ್ತಲ್ವ ನಿಮ್ಮ ಜೊತೆ ಎಲ್ಲ ಮಾತಾಡಿ. ನಾನು ತುಂಬ ದಿನಗಳೇ ಆಗೋಯ್ತು. ಮೊನ್ನೆ ದಾವಣಗೆರೆಗೆ ಹೋಗಿದ್ರು ನಮ್ಮ ಬೀಗರು, ಅವ್ರ ಹೆಸರು ಸುಧಾ ಅಂತ. ಅವರು ಬ್ಯಾಡಗಿ ಮೆಣಸಿನ್ಕಾಯಿ ತಂದಿದ್ರು. ನಿಮಗೆ ಗೊತ್ತೇ ಇದೆ, ಸಿಕ್ಕಾಬಟ್ಟೆ ಬಿಸಿಲು. ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಜನ ತುಂಬ ಥರ ಮಾಡ್ತಾರೆ. ನಾನು ನಿಮಗೆ ಒಂಥರ ತೋರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ತಂದಿರೋದ್ರಿಂದ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ನೋಡಿದ್ರೆ ಖುಷಿ ಆಗುತ್ತಲ್ವ. ಎಷ್ಟು ಉದ್ದ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಪಂಟ್ರಿ ಇದೆ. ಇದು ನಾವು ಏನು ಮಾಡಬೇಕು ಗೊತ್ತಾ, ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ. ಇದನ್ನು ನೀವು ತೊಟ್ಟು ತೆಗಿಬೇಕು. ತೆಗೆದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊ. ಈ ಥರ ಇದ್ದರೆ ಇದನ್ನು ತೆಗೆದುಬಿಡ್ಬೇಕು. ಎಲ್ಲನೂ ಫಸ್ಟು ಕ್ಲೀನ್ ಮಾಡಿ ಹಿಂಗೆ ಇಟ್ಕೋಬೇಕು ನೀಟಾಗಿ. ನಾವು ಒಂದು ಸ್ಟ್ರೈಟ್ ಇದ್ದರೆ ಏನೂ ಬೇಕಿಲ್ಲ ಫ್ರೆಂಡ್. ಇದಕ್ಕೆ ಬೇಕಾಗಿರುವಂಥದ್ದು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಹಿಂಗು, ಒಂದು ಸ್ವಲ್ಪ ಮೊಸರು, ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಇವಾಗ ಈ ಮೊಸರಿದೆ ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕಾಗತ್ತೆ ನಾವು. ಈಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕಂತ. ಇಲ್ಲಿ ಒಂದು ಸ್ವಲ್ಪ ಇಷ್ಟಕ್ಕೆ ಒಂದು ಲೋಟದಷ್ಟು ಮೊಸರು ಬೇಕಾಗತ್ತೆ, ಒಂದು 2 ಸ್ಪೂನಷ್ಟು ಉಪ್ಪು ಬೇಕಾಗತ್ತೆ, ಮತ್ತು 1 ಸ್ಪೂನಷ್ಟು ಜೀರಿಗೆ ಪುಡಿ ಬೇಕಾಗತ್ತೆ, ಸ್ವಲ್ಪ ಹಿಂಗೆ ಬೇಕಾಗತ್ತೆ. ಹಿಂಗು ನಿಮ್ಮ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೀರು ಅಷ್ಟೇ, ಸ್ವಲ್ಪ ಮಜ್ಜಿಗೆ ಥರ ಇರಬೇಕಿದು ಅಷ್ಟೇ. ನಾವು ನೋಡಿ ಈ ಥರ ಮಾಡ್ಕೊಂಬಿಡ್ಬೇಕಿರಬೇಕು. ಮಜ್ಜಿಗೆ ಬೇಕಾದ್ರೆ ಇದ್ರ ನೀವು ಕಡಗಲಲ್ಲಿ ಇದು ಮಾಡ್ಕೋಬೋದು, ಕಡಿಬೋದು, ಇಲ್ಲಾಂದರೆ ಸ್ಪೂನಲ್ಲಿ ಮಾಡ್ಕೋಬೋದು. ನೆಕ್ಸ್ಟು ನಾವು ಮಾಡೋದು ನೋಡಿದ್ದು ಒಂದು ಪಿನ್ ತೊಗೊಳ್ಳಿ ಫ್ರೆಂಡ್. ಪಿನ್ನಲ್ಲಿ ನಮಗೆ ತುಂಬಾ ಈಸಿ ಆಗುತ್ತೆ, ಚಾಕಲ್ಲಿ ಆಗಲ್ಲ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ತೊಟ್ಟು ತೆಗೀರಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಹಿಂಗೆ ಮಾಡೋದು, ಇಲ್ಲಿ ಹಾಕೋದು ಅಷ್ಟೇ. ಇದು ನೋಡಿ ಸ್ಟ್ರೈಟ್ ಇದೆ. ಸ್ವಲ್ಪ ಈ ಕಡೆ ಇದನ್ನು ಬೇಕಾದ್ರೆ ನಾವು ಇದನ್ನು ತೆಗೆದುಬಿಡೋಣ. ತೆಗೆದ್ಬಿಟ್ಟು ಬೇಕಾದ್ರೆ ಹಂಗೇ ಹಾಕೋಣ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ನಿಮಗೆ? ಈ ಥರ ಇದು ನೋಡಿ, ಇದು ಸ್ವಲ್ಪ ಇದನ್ನು ತೆಗೆದುಬಿಡಿ ಫ್ರೆಂಡ್. ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ನೋಡಿ ಈ ಥರ ಮಾಡಿ ಹೀಗೆ ಹಾಕಿದ್ರಾಯ್ತು. ಎಲ್ಲನೂ ನಾವು ಸುಮಾರು ಒಂದು ದೊಡ್ಡ ಪಾತ್ರೆ ತೊಗೋಬೇಕು ಫ್ರೆಂಡ್. ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ನಾನು. ಇಲ್ಲಿ ನೋಡಿ ಫ್ರೆಂಡ್, ಎಷ್ಟು ಈಸಿ. ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಾಗ ಮನೆಯಲ್ಲಿ ಮಕ್ಳಿಗೂ ಕೆಲಸ ಕೊಡಿ. ನನ್ನ ಮೊಮ್ಮಗನೂ ಸಹ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ಈ ಥರ ಮಾಡ್ಕೊಳ್ಳಿ. ಹಿಂಗೆ ಮಾಡಿಬಿಟ್ಟು ಇದನ್ನು ರಾತ್ರಿ ಮತ್ತು ಬೆಳಿಗ್ಗೆ ಮತ್ತು 3 ದಿನ ಇದನ್ನು, 3ನೇ ದಿನ ಫ್ರೆಂಡ್, 2 ದಿನ ಹಿಂಗೆ ನೆನೆ ಹಾಕಿರಿ. 3ನೇ ದಿನ ನಾವು ಬಿಸಿಲಿಗೆ ಒಣಗಾಕಬೇಕು. ಮತ್ತು ಪುನಃ ಉಳಿದಿರೋಂಥ ಮಜ್ಜಿಗೆಯಲ್ಲಿ 1 ದಿನ ನೆನೆ ಹಾಕೋದು. ಟೋಟಲಿ 1 ಫ್ರೆಂಡ್. ನೋಡಿ ಈ ಥರ ನಾನು 2 ದಿನ ನೆನೆ ಹಾಕಿದ್ದೆ, 3ನೇ ದಿನ ಈ ಥರ ನಾನು ಒಣಗಾಕಿದ್ದೆ ಆಯಿತಾ. ಮತ್ತು ಪುನಃ 3ನೇ ದಿನ ನೈಟ್ ಒಣಗಾಕಿ, ಮತ್ತು 5ನೇ ದಿನ ನಾವು ಒಣಗಾಕಿ ಚೆನ್ನಾಗಿ ಗರಿಯಾಗಿ ಒಣಗಿರುತ್ತೆ ಫ್ರೆಂಡ್. ನೋಡಿ ಇದು ಒಣಗಿರೋದು ಆಯಿತಾ. ಈಗ ನಾನು ಇದನ್ನು ಎಣ್ಣೆಯಲ್ಲಿ ಕರಿತೀನಿ ಫ್ರೆಂಡ್. ಕರೆದು ನಿಮಗೆ ತೋರಿಸ್ತೀನಿ ಫ್ರೆಂಡ್. ಇಲ್ಲಿ ನೋಡಿ ಆಲ್ರೆಡಿ ಎಣ್ಣೆಗೆ ಇಟ್ಟಿದ್ದೆ ನಾನು. ಇಲ್ಲಿ ನೋಡಿ ಸ್ವಲ್ಪ ಕಮ್ಮಿ ಹಾಕೋಬೇಕು, ತುಂಬಾ ತೆಳ್ಳಗಾಗಬಾರ್ದು ಫ್ರೆಂಡ್. ಇದು ಸ್ವಲ್ಪ ಬೇಗನೆ ಆಗುತ್ತೆ. ನಾವು ಇವಾಗ ಇದನ್ನು ಮೊಸರನ್ನಕ್ಕೆ, ನಾವು ಒಬ್ಬಟ್ಟಿನ ಸಾರು ನಾವೆಲ್ಲ ಮಾಡ್ತೀವಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟಿನ ಸಾರು ಮಾಡಿದಾಗ ಜೊತೆಗೆ ಸಂಡಿಗೆ ಜೊತೆಲಿ ಈ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಫ್ರೆಂಡ್, ಇನ್ನೂ 2 ತುತ್ತು ಅನ್ನ ನಾವು ತಿನ್ಬೋದು ಫ್ರೆಂಡ್. ರೆಡಿ, ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ. ನಾಳೆನೇ ಮಾಡ್ತೀರಲ್ಲ ಫ್ರೆಂಡ್. ಇದು ಸುಮಾರು ಥರ ಮಾಡ್ಬೋದು ಫ್ರೆಂಡ್. ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಮಾಡ್ತೀರಲ್ಲ, ಬಿಸಿಲು ಹೋಗೋಕ್ಕೂ ಮೊದಲು ಮಾಡಿಬಿಡಿ ಫ್ರೆಂಡ್. ಎಲ್ಲರಿಗೂ ನಮಸ್ಕಾರ. ನೋಡಿರಲ್ಲ ಇಷ್ಟೊಂದು ಸಿಂಪಲ್ಲಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಮಾವಿನಕಾಯಿದು ಜ್ಯೂಸು ಮತ್ತು ಜಾಮ್ ಎಲ್ಲ ತೋರಿಸ್ತೀನಿ ಫ್ರೆಂಡ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಯಾರೂ ಮರೆಯಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.